ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಮೆರಿಕದಲ್ಲಿ ಮೋದಿ ಸಂಚಾರ, ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್ ಭೇಟಿಯಾಗಿ ಚರ್ಚೆ, ವಲಸಿಗರ ಗಡೀಪಾರು, ಎಐ ತಂತ್ರಜ್ಞಾನ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ. ಬೆಳಗಾವಿಯಲ್ಲಿ ಹಾಸಿಗೆ ತಯಾರಿಕಾ ಕಾರ್ಖಾನೆ ಧಗಧಗ, ಗೋಡೌನ್ನಲ್ಲಿದ್ದ ಹಕ್ಕಿ ಮಷಿನ್ಗಳು ಬೆಂಕಿಗಾಹುತಿ. ಅತ್ತ ಕೋಲಾರ್ನಲ್ಲಿ ಚಲಿಸ್ತಾ ಇದ್ದ ಕಾರ್ ನಡು ರೋಡಲ್ಲಿ ಸುಟ್ಟು ಭಸ್ಮ. ಮೈಸೂರು ಸಿಸಿಬಿಗೆ ಮೊಹಮ್ಮದ್ ಶರೀಫ್ ರವಾವುತ್ ವರ್ಗಾವಣೆ, ಅನುಮಾನ ಹುಟ್ಟಿಸಿದ ಸಿಐಡಿ ಅಧಿಕಾರಿ ದಿಢೀರ್ ಟ್ರಾನ್ಸ್ಫರ್. ಉದಯಗಿರಿ ಕಲ್ಲು ತೂರಾಟ ತನಿಖೆ ವಿಚಾರವಾಗಿ ಪ್ರಶ್ನೆ ಉದ್ಭವ. ಇಂದು ಲೋಹದ ಹಕ್ಕಿಗಳ ಕೊನೆಯ ದಿನದ ಝಲಕ್. ಏರ್ ಶೋಗೆ ಎಲ್ಲರಿಗೂ ಫ್ರೀ ಎಂಟ್ರಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಿರೋದ್ರಿಂದ ಟ್ರಾಫಿಕ್ ಟೆನ್ಷನ್. ಬಾಗಲಕೋಟೆಯಲ್ಲಿ ಹೆಚ್ಚಾಯಿತು ಕಳ್ಳರ ಕಾಟ, ಖದೀಮರ ಬೇಟೆಯಾಡಲು ಅಖಾಡಕ್ಕಿಳಿದ ನಾರಿ ಶಕ್ತಿ. ರಾತ್ರಿ ಇಡೀ ದೊಣ್ಣೆ ಬಡಿಗೆ ಹಿಡಿದು ಓಡಾಟ. ಲಾಲ್ಬಾಗ್ ಪಕ್ಕದ ಕುಂಬಿಗಲ್ ರಸ್ತೆಯಲ್ಲಿ ಧರೆಗುರುಳಿದ ಬೃಹತ್ ಮರ, ಆಟೋ ಜಖಂ, ಪರಿಣಾಮ ಸಂಚಾರಕ್ಕೆ ಪರದಾಟ. ಮರ ತೆರವು ಮಾಡಿದ ಬಿಬಿಎಂಪಿ ಸಿಬ್ಬಂದಿ. ನಕ್ಸಲ್ ಲಕ್ಷ್ಮಿ 90 ವಿರುದ್ಧದ 3 ಪ್ರಕರಣಗಳ ವಿಚಾರಣೆ, 14 ದಿನ ನ್ಯಾಯಾಂಗ ಬಂಧನ, ಕುಂದಾಪುರ ನ್ಯಾಯಾಲಯದ ಆದೇಶ. ವಿಶೇಷ ಘಟನೆಗೆ ಸಾಕ್ಷಿಯಾದ ಬೀದರ್ನ ಅಣದೂರ್ ಸರ್ವಜ್ಞ ಪ್ರಾಥಮಿಕ ಪ್ರೌಢಶಾಲೆ. 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಪೋಷಕರಿಗೆ ಪಾದ ಪೂಜೆ, ವಿನೂತನ ಕಾರ್ಯಕ್ರಮಕ್ಕೆ ಮೆಚ್ಚುಗೆ. ಹಾವೇರಿಯ ಹಿರೇಕೆರೂರಿನಲ್ಲಿ ಮನೆಯ ಪಕ್ಕದ ಜಾಗ ಒತ್ತುವರಿ, ಕಳೆದ 3 ವರ್ಷದಿಂದ ಅಲೆದಾಡಿದ್ರೂ ಸಿಗದ ಪರಿಹಾರ. ಕಳೆದ ಉಪ ಲೋಕಾಯುಕ್ತರಿಗೆ ಶ್ಲೋಕ ಬರೆದು ಸಮಸ್ಯೆ ಬಗೆಹರಿಸುವಂತೆ ಮಹಿಳೆ ಮನವಿ. ಟಿಬೇಟಿಯನ್ ಧರ್ಮಗುರು ದಲೈಲಾಮಾಗೆ ಝೆಡ್ ಶ್ರೇಣಿಯ ಭದ್ರತೆ, ಜೀವ ಬೆದರಿಕೆ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ಘೋಷಣೆ, 30 ಸಿಆರ್ಪಿಎಫ್ ಕಮಾಂಡೋಗಳ ತಂಡದಿಂದ ರಕ್ಷಣೆ. ಗೆಳೆಯನ ಮದುವೆಗೆ ಬಂದಿದ್ದ ಯುವಕನಿಗೆ ಆರ್ಕೆಸ್ಟ್ರಾ ಡ್ಯಾನ್ಸರ್ ಮೇಲೆ ಲವ್, ವೇದಿಕೆ ಮೇಲೆ ತೆರಳಿ ಹಣೆಗೆ ಕುಂಕುಮ ಹಚ್ಚಿ ವಿವಾಹ. ಅಚ್ಚರಿಯ ಘಟನೆಗೆ ಸಾಕ್ಷಿಯಾದ ಬಿಹಾರದ ಮಂದಿ. ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವ, ವಜ್ರವೈಡೂರ್ಯ ಧರಿಸಿದ ಸ್ವಾಮಿ ದರ್ಶನ ಪಡೆಯಲು ಮುಗಿಬಿದ್ದ ಭಕ್ತರು. ಬಾಳೆಹಣ್ಣು ಎಸೆದು ಇಷ್ಟಾರ್ಥ ಈಡೇರುವಂತೆ ಕೋರಿಕೆ. ವುಮನ್ ವರ್ಲ್ಡ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಕ್ಷಣಗಣನೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಜೈಂಟ್ಸ್ ನಡುವೆ ಉದ್ಘಾಟನಾ ಸಮರ. ಬಾರಿಯೂ ಕಪ್ ಗೆಲ್ಲೋ ನಿರೀಕ್ಷೆಯಲ್ಲಿ ಆರ್ಸಿಬಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.